ಹಲೋ ಎಲ್ರಿಗೂ ನನ್ನ ಹೊಸ ವೀಡಿಯೋಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದೀನಿ ಸೆಕೆಂಡ್ ಜನ್ರೇಷನ್ ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ರಿವ್ಯೂ ಮಾಡೋಕ್ಕೆ. ಏನೋ ಕನ್ನಡದಲ್ಲಿ ತುಂಬ ಕಡಿಮೆ ಜನ ಇದ್ದಾರೆ ಆಟೋಮೋಟಿವ್ ರಿವ್ಯೂ ಮಾಡೋರು ಇದ್ದಾರೆ. DV ಟ್ರಿಪಲ್ ರಶ್ ಟಿಪಿಕಲ್ ಕನ್ನಡಿಗ ಅವರೆಲ್ಲ ಮಾಡ್ತಾರೆ. ಬಟ್ ಸ್ಟಿಲ್ ಐ ಆಮ್ ಓನ್ಲಿ ದಿಸ್ ಚಾನಲ್ ಇಸ್ ಫಾರ್ ಓನ್ಲಿ ಕಾರ್ ರಿವ್ಯೂಸ್ ಆ್ಯಂಡ್ ಆಟೋಮೋಟಿವ್ ಎಂಥೂಸಿಯಾಸ್ಟ್. ಟ್ಯೂನ್ ಕಾರೆಲ್ಲ ನಿಮಗೆ ತೋರಿಸ್ತೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ವೀಡಿಯೋ ಬಂದುಬಿಟ್ಟು ನನ್ನದೇ ಸ್ವಂತ ಕಾರ್, ನಂದಲ್ಲ ನಮ್ಮ ಮನೆಯದು ಸ್ವಂತ ಕಾರ್, ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್. ಇದು ಬಂದುಬಿಟ್ಟು ಸೆಕೆಂಡ್ ಜನ್ರೇಷನ್ ಕಾರ್ ಬಂದುಬಿಟ್ಟು 2013 ಮಾಡಲ್. ಬರೀ ನೋಡೋಣ ಆಲ್ಮೋಸ್ಟ್ ಎಷ್ಟು 22, 3, 4, 5 13 ವರ್ಷ ಆದಮೇಲೆ ಗಾಡಿ ಹೆಂಗೆ ಕಾಣುತ್ತೆ ಅಂತ. ಫಸ್ಟ್ ನಾವು ಈ ಕಾರ್ನ ಬಾನೆಟ್ ಓಪನ್ ಮಾಡೋಣ. ನೀವು ನೋಡ್ಬೋದು ಈ ಕಾರ್ ಬಂದುಬಿಟ್ಟು 1.2 ಲೀಟರ್ ಪೆಟ್ರೋಲ್ ಇಂಜಿನ್ ವಿಚ್ ಪ್ರೊಡ್ಯೂಸಸ್ ಐ ಥಿಂಕ್ 81 ಹಾರ್ಸ್ ಪವರ್. ಕ್ಲೀನ್ ಇದೆ, ಆಲ್ಮೋಸ್ಟ್ 13 ವರ್ಷ ಆಗಿದೆ. ಬಟ್ ಸ್ಟಿಲ್ ದಿಸ್ ಕಾರ್ ಇಸ್ ಸೋ ಕ್ಲೀನ್. ಹಾಗೆ ಬಂದುಬಿಟ್ರೆ ಸೈಡ್ ಪ್ರೊಫೈಲ್ ನೋಡ್ಬೋದು ನೀವು. ದಿಸ್ ಇಸ್ ಡಿಸೈರ್ 1. ಅದಕ್ಕೆ ನಿಮಗೆ ಇದು ಡಿಕ್ಕಿ ಬರುತ್ತೆ. ಇದೇ ನೀವು ನಾರ್ಮಲ್ ತೊಗೊಂಡ್ರೆ ಕಟ್ ಬರುತ್ತೆ, ನಿಮಗೆ ದೊಡ್ಡ ಡಿಕ್ಕಿ ಬರುತ್ತೆ ಸ್ಮಾಲ್ ಡಿಕ್ಕಿ. ಬಟ್ ನೋಡೋಣ ಈ ಕಾರ್ನ ಟೈರ್ ಸೆಕ್ಷನ್ ಬಂದುಬಿಟ್ಟು 165, 80, R14 ಇಂಚ್ ಟೈರ್, 165. ಕ್ವೈಟ್ ನೈಸ್ ಕಾರ್. ಬರೀ ಈಗ ಬೂಟ್ ಸ್ಪೇಸ್ ಚೆಕ್ ಮಾಡೋಣ. ನೋಡ್ಬೋದು ಬೂಟ್ ಸ್ಪೇಸ್ ಬಂದುಬಿಟ್ಟು ಕ್ವೈಟ್ ದೊಡ್ಡ, ಆಲ್ಮೋಸ್ಟ್ ಚೆನ್ನಾಗಿದೆ. ಒಂದು 2-3 ದೊಡ್ಡ ಬ್ಯಾಗ್ ಬರುತ್ತೆ. ಬರೀ ಹಿಂದೆ ಸೀಟಲ್ಲಿ ಕೊಡೋಣ. ಈ ಸೀಟ್ ಆಲ್ಮೋಸ್ಟ್ ಹಿಂದೆ ಇದೆ, ಬಟ್ ಸ್ಟಿಲ್ ಐ ಆಮ್ ಎಕ್ಸಾಕ್ಟ್ 6 ಫೀಟ್ ಟಾಲ್ ಇದ್ದೀನಿ. ಗುಡ್ ಲೆಗ್ ಸ್ಪೇಸ್ ಇದೆ, ಬಟ್ ಅಂಡರ್ ಸೈಜ್ ಸಪೋರ್ಟ್ ಅಷ್ಟು ಚೆನ್ನಾಗಿಲ್ಲ. ಮ್ಯಾನೇಜಬಲ್ಲು, ಗುಡ್ ಕಾರ್ ಅಂತಲೇ ಹೇಳ್ಬೋದು. ಇಂಟೀರಿಯರ್ ಇಲ್ಲಿಂದ ನೋಡ್ಬೋದು ನೀವು, ಡೀಸೆಂಟ್ ಆಗಿದೆ. ಇದು VXi ವೇರಿಯಂಟು, ಅದಕ್ಕೆ ನಿಮಗೆ ಜಾಸ್ತಿ ಏನು ಕಾಣಿಸಲ್ಲ ಇಂಟೀರಿಯರಲ್ಲಿ. ಈಗ ಸೀದಾ ಬರೋಣ ಡ್ರೈವರ್ ಸೈಡಲ್ಲಿ, ನಿಮಗೆ ಗಾಡಿ ಫೀಚರ್ಸ್ ಎಲ್ಲ ಹೇಳ್ತೀನಿ. ಇದು ಈ ಕಾರ್ನ ಕೀ. ಇಲ್ಲಿ ನಿಮಗೆ ಜಾಸ್ತಿ ಏನು ಕಾಣಿಸಲ್ಲ, ಲಾಕ್ ಅನ್ಲಾಕ್ ಎರಡೇ ಇದೆ. ಇಲ್ಲಿ ಬಂದುಬಿಟ್ಟು ದಿಸ್ ಸೈಡ್ ಮಿರರ್ ಕಂಟ್ರೋಲು. ಇದು ಬಂದುಬಿಟ್ಟು ಪವರ್ ವಿಂಡೋಸು ಎಲ್ಲ 4 ಡೋರಿಗೆ. ಇದು ಬಂದುಬಿಟ್ಟು ಲಾಕ್ ಅನ್ಲಾಕು. ಇದು ನಮ್ಮ ಸೈಡ್ ವಿಂಡೋ ಲಾಕ್ ಮಾಡೋದು. ಇದು ಕೀ ಪ್ಲೇಸ್ ಮಾಡೋದು ನೋಡಿ. ಜಾಸ್ತಿ ಏನಿಲ್ಲ. ಇದು ಫ್ಯೂಲ್ ಆ್ಯಾವ್ರೇಜು, ಇದು ಓಡೋ ಟೈಮು, RPM ಮೀಟ್ರು, ಆಮೇಲೆ ಸ್ಪೀಡ್ ಮೀಟರು, ಪೆಟ್ರೋಲ್ ಗೇಜು, ಆಮೇಲೆ ಇದು ಬಂದು ಟೆಂಪ್ರೇಚರ್ ಮೀಟರು. ಇದು ಬಂದುಬಿಟ್ಟು ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮು. ಇಲ್ಲಿ ಬಂದುಬಿಟ್ಟು AC ಟೆಂಪ್ರೇಚರ್ ಸೆಟ್ಟಿಂಗು, AC ಫ್ಯಾನ್ ಸ್ಪೀಡು, ಹಾಗೆ ಇದು ನಮಗೆ ಎಲ್ಲೆಲ್ಲಿ ಬೇಕೋ ಅದು. ಗೇರ್ ಲಿವರ್. ಇದು ಬಂದು ಸ್ಟೇರಿಂಗ್ ವೀಲಲ್ಲಿ ಏನು ಕಾಣಲ್ಲ, ಬಿಕಾಸ್ ಇದು VXi ವರ್ಷನ್ ಆಗಿದೆ. ಅದಕ್ಕೆ ನಿಮಗೆ ಸ್ಟೇರಿಂಗ್ ವೀಲಲ್ಲಿ ಏನು ಕಾಣಿಸಲ್ಲ. ನೀವು ಅದು ನೋಡ್ಬೋದು ಅದೇನಂತ ಹೇಳಿ. ಅದು ಬಂದುಬಿಟ್ಟು ಆಫ್ಟರ್ ಮಾರ್ಕೆಟ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರು. ನೋಡ್ಬೋದು, ಬೇಕಾದ್ರೆ ರಿವರ್ಸ್ ಹಾಕಿದ್ರೆ ಬರುತ್ತೆ. ಆ್ಯಂಡ್ ಇದು ಏನಿಲ್ಲ, ತುಂಬ ಬೇಸಿಕ್ ಕಾರು. ಇದು ಮುಂಚೆ ನಮ್ಮ ಹತ್ರ ಬ್ರೆಝಾ ಇತ್ತು, ಅದರಲ್ಲಿ ತುಂಬ ಫೀಚರ್ಸ್ ಇತ್ತು, ಬಿಕಾಸ್ ಅದು ZDI ಪ್ಲಸ್ ಆಗಿತ್ತು. ಇಲ್ಲಿ ನೋಡಿ, ಇಲ್ಲೊಂದು ಮಿರರ್ ಇದೆ, ಲೈಟ್ ಇಲ್ಲ. ಇಲ್ಲಿ ಜಸ್ಟ್ ಮಿರರ್ ಇಲ್ಲ, ನಿಮಗೆ ಡಾಕ್ಯುಮೆಂಟ್ಸ್ ಏನಾದರೂ ಹಾಕೋಕ್ಕೆ ಒಂದು ಬೆಲ್ಟ್ ಥರ ಇದೆ. ರಿಯರ್ ಆಟೋ ಡಿಮ್ಮಿಂಗ್ ಇಲ್ಲ, ನಾರ್ಮಲ್ ರಿಯರ್ ಮಿರರು. ತುಂಬ ಬೇಸಿಕ್ ಕಾರು. ಬರೀ ಕಾರ್ ಸ್ಟಾರ್ಟ್ ಮಾಡೋಣ. ಪೆಟ್ರೋಲ್ ಕಾರ್ ಇದು. ಆಲ್ಮೋಸ್ಟ್ 1.5 lakhs ಕಿಲೋಮೀಟ್ರ್ ಓಡೋಕ್ಕಾಗಿದೆ. ಇದು ಬಂದುಬಿಟ್ಟು ಹೆಡ್ಲೈಟ್ ಕಂಟ್ರೋಲ್ಸು, ಇಂಡಿಕೇಟರು. ಈ ಕಡೆ ಬಂದುಬಿಟ್ಟು ವೈಫರಿಂದು. ಬರೀ ಈಗ ಈ ಕಾರನ್ನು ನಾವು ಓಡಿಸ್ ನೋಡೋಣ ಹೆಂಗೆ ಅಂತ ಹೇಳಿ. ಫಸ್ಟ್ ಗೇರು ತುಂಬ ರಿಫೈನ್ಡ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಆಲ್ಮೋಸ್ಟ್ 13 year ಆಯಿತು ಈ ಕಾರು ಹೊಸದು ಬಂದು. ನಾವು ಸೆಕೆಂಡ್ ಯೂಸ್ಡ್ ಒಂದು ತೊಗೊಂಡಿದ್ದು, ಬಟ್ ಸ್ಟಿಲ್ ಇಟ್ಸ್ ಓಕೆ, ಫೈನ್ ಕಾರು, ಏನು ಅಷ್ಟು ಪ್ರಾಬ್ಲಮ್ ಇಲ್ಲ. ನಾವು ಕರೆಂಟ್ಲಿ ಇವಾಗಿದ್ದೀವಿ ಕಾರ್ಗಲಲ್ಲಿ, ನೋಡ್ಬೋದು ನೀವು. ನಾನು ಐ ಬಿಲಾಂಗ್ ಫ್ರಮ್ ಜೋಗ್ ಫಾಲ್ಸ್, ಶಿವಮೊಗ್ಗ, ಕರ್ನಾಟಕ. ನಾನು ಈ ಯೂಟ್ಯೂಬ್ ಚಾನಲ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಕಾರ್ ಎಂಥೂಸಿಯಾಸ್ಟ್. ನನಗೆ ಕಾರು, ಬೈಕು, ಬಸ್ಸು, ಏರೋಪ್ಲೇನು ಅದೆಲ್ಲ ತುಂಬ ಇಷ್ಟ ನನಗೆ. ಅದಕ್ಕೆ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಮೇನು ಏನಂತಾರೆ, ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಮೆಂಟರ್ ಥರ, ಅಂದರೆ ಒಂದು ಏನಂತಾರೆ ಇದಕ್ಕೆ,
ಮೇನ್ ಯಾರಿಗೆ ನೋಡಿ ಸ್ಟಾರ್ಟ್ ಮಾಡಿದೆ ಅಂದರೆ ಅಫ್ಕೋರ್ಸ್ ನಮ್ಮದು ಫೈಸಲ್ ಖಾನ್ ಅಂತ ಇದ್ದಾರೆ ಒಬ್ಬರು ಮುಂಬೈದವರು. ಅವ್ರ ವೀಡಿಯೋ ನಂಗೆ ತುಂಬ ಇಷ್ಟ ಆಗುತ್ತೆ. ಬರೀ ಸ್ವಲ್ಪ ಲೈಟಾಗಿ ಪುಲ್ ಮಾಡಿ ನೋಡೋಣ. ಡೀಸೆಂಟ್ ಪವರ್ ಅಂತಲೇ ಹೇಳ್ಬೋದು. ಐ ಥಿಂಕ್ ಆಲ್ಮೋಸ್ಟ್ 81 ಹಾರ್ಸ್ ಪವರ್ ಈ ಕಾರ್ ಪ್ರೊಡ್ಯೂಸ್ ಮಾಡುತ್ತೆ. ಇಸ್ ಪೆಟ್ರೋಲ್ ಇಂಜಿನ್ ಕಾರ್. ಡೀಸೆಲ್ ಆದರೆ ಇನ್ನೂ ಫುಲ್ಲು ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಬಿಕಾಸ್ ಪ್ರೀವಿಯಸ್ ಆಗಿ ನಮ್ಮ ಹತ್ರ ಬ್ರೆಝಾ ಕಾರ್ ಇತ್ತು, ಅದು ಡೀಸೆಲ್ ಆಗಿತ್ತು ZA+. ಇಟ್ ವಾಸ್ ಸೋ ಅಮೇಝಿಂಗ್ ಕಾರ್. ಅದು ಓಡಿಸೋಕ್ಕೆ ಸಿಕ್ಕಾಪಟ್ಟೆ ಫನ್ ಆಗಿತ್ತು. ಇದು ಫನ್ ಆಗಿದೆ, ಬಟ್ ಲೈಕ್ ಯುನೋ ಅಷ್ಟು ಫನ್ ಇಲ್ಲ. ಇಟ್ಸ್ ಲೈಕ್ ಅ ಕೈಂಡ್ ಆಫ್ ಫ್ಯಾಮಿಲಿ ಕಾರು. ಸಿಟ್ ಓಕೆ. ಇವಾಗ ಸ್ವಲ್ಪ 0 to 100 ಆಲ್ಮೋಸ್ಟ್ 80 ಸಾಕು, 100 ಬೇಡ. ಪುಷ್ ಮಾಡಿ ನೋಡೋಣ. ಓಕೆ, ಒಂದು ಒಳ್ಳೆ ಪಂಚ್ ಇದೆ. ಸ್ಟಿಲ್ ಓಕೆ ಅಂತಲೇ ಹೇಳ್ಬೋದು. ತುಂಬ ಪವರ್ ಏನಿಲ್ಲ, ಓಕೆ ಇಷ್ಟು ಪಂಚ್ ಅಂತಲೇ ಹೇಳ್ಬೋದು. ಹೊಸ ರೋಡ್ ಆಗಿದೆ, ಓಡ್ಸೋಕ್ಕೂ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಕರೆಂಟ್ಲಿ ನಾನು ಒನ್ ಹ್ಯಾಂಡ್ ಡ್ರೈವಿಂಗ್ ಮಾಡ್ತಾಯಿದ್ದೀನಿ. ನೀವು ಈ ಇಂಜಿನ್ ವಾಯ್ಸ್ ಕೇಳ್ಬೋದು. ದಿಸ್ ಈಸ್ 85 ಹಾರ್ಸ್ ಪವರ್ ಆ್ಯಂಡ್ ಆಲ್ಮೋಸ್ಟ್ 114 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕಿನ ಎಂಜಿನು. ಕರೆಂಟ್ಲಿ ಐ ಮೀನ್ ಥರ್ಡ್ ಗಿಯರ್. ನಾವು ಈ ಕಾರನ್ನು ಯಾವತ್ತು ವೋಕ್ಸ್ ವ್ಯಾಗನ್ ಕಂಪ್ನಿ ಕಾರ್ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ವೋಕ್ಸ್ ವ್ಯಾಗನ್ ಇಸ್ ವಾಸ್ ವ್ಯಾಗನ್. ಅಂಕಲ್ ಬರೀ ಥರ್ಡ್ ಗೇರಲ್ಲಿ ಪುಷ್ ಮಾಡೋಣ ಇನ್ನೊಂದ್ಸಲಿ. ಇಲ್ಲೊಂದು ಸಣ್ಣ ಸ್ಟ್ರೆಚ್ ಬರುತ್ತೆ. ಓಕೆ, ಫ್ರಂಟಿಂದ ಕಾರ್ ಬಂತು. ನೋಡೋಣ, ಬರೀ ಇನ್ನೊಂದ್ಸಲ ಪುಷ್ ಮಾಡೋಣ. ಓಕೆ, ಕಾರ್ ಒಳ್ಳೆ ಪವರ್ಫುಲ್ಲಾಗಿ ಹೋಗುತ್ತೆ. ಬಟ್ ಐ ಡೋಂಟ್ ರೆಕಮೆಂಡ್ ಎನಿವನ್ ಟು ಡ್ರೈವ್ ಫಾಸ್ಟ್. ಇವಾಗ ನಮ್ಮ ಜೋಗದಲ್ಲಿ ತುಂಬ ಖಾಲಿ ರೋಡ್ ಇದೆ. ದಟ್ಸ್ ವೈ ಐ ಡ್ರೈವ್ ಅ ಲಿಟಲ್ ಬಿಟ್ ಫಾಸ್ಟ್. 80 ಓಕೆ, ಬಟ್ ಸೇಫಾಗಿ ಓಡಿಸ್ರಿ ಎಲ್ಲರೂ. ಇಟ್ಸ್ ಅ ಗುಡ್ ಕಾರ್ ಆ್ಯಕ್ಚುಲಿ. ತುಂಬ ನನಗೆ ಇಷ್ಟ ಈ ಕಾರು. ಬಿಕಾಸ್ ಸ್ವಿಫ್ಟ್ ಬೇಕಂತಲೇ ತೊಗೊಂಡಿದ್ದು. ನಮ್ಮ ಹತ್ರ ಮುಂಚೆ ಒಂದು ಸ್ವಿಫ್ಟ್ ಇತ್ತು, ಅದು ಫೋಟೋ ಸಿಕ್ಕಿದ್ರೆ ಎಲ್ಲ ಹಾಕ್ತೀನಿ ನೋಡಿ. ದಟ್ ವಾಸ್ ಆಲ್ಸೋ 2013. ದಟ್ಸ್ ಅ ಸ್ವಿಫ್ಟ್ ZXi. ಇಟ್ಸ್ ಆಸಮ್ ಕಾರ್. ಇದು ಒಂದು ಫನ್ ಟು ಡ್ರೈವ್ ಕಾರ್ ಅಂತ ಹೇಳಕ್ಕೆ ಬರಲ್ಲ, ಬಟ್ ಸ್ಟಿಲ್ ಇಟ್ಸ್ ಅ ಫನ್ ಟು ಡ್ರೈವ್ ಕಾರ್. ಐ ಡೋಂಟ್ ನೋ ವಾಟ್ ಐಮ್ ಟೆಲಿಂಗ್. ಯಾ, ನೋಡ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಟೇಕ್ ಕೇರ್. ಬೈ ಗಾಯ್ಸ್.